ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇದ್ರೆ ಹಪ್ಳ ಥರ ಅನಿಸ್ತದೆ. ಏನು ಹಪ್ಳ ಅಂತ ಆಲ್ರೆಡಿ ನೀವು ಗೆಸ್ ಮಾಡಿರ್ಬೋದಲ್ಲ. ಹೌದು ಕಣ್ರಿ, ಇದು ಉರುಳಿ ಹಪ್ಳ. ಮನೇಲಿ ಸುಲಭವಾಗಿ ಮಾಡ್ಕೊಳ್ಬೋದು. ಹಾಗಾದರೆ ರೆಸಿಪಿಯನ್ನು ನೋಡೋಣ ಹೇಗೆ ಮಾಡ್ಕೊಳ್ಳೋದು ಅಂತ. ಅದಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ಮೊದಲು ಒಂದು ಪಾತ್ರೆಗೆ ಅರ್ಧ kg ಹುರುಳಿ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನೀರು ಹಾಕ್ಬಿಟ್ಟು ಇದನ್ನು ನೆನೆ ಹಾಕ್ಕೊಳ್ಬೇಕು. 6 ರಿಂದ 8 ಗಂಟೆ ನೆನೆ ಹಾಕ್ಕೊಳ್ಬೇಕಾಗತ್ತೆ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಹಪ್ಪಳ ಹೇಗೆ ಮಾಡೋದು ಅಂತ ಗೊತ್ತಾಗೋದು. ಕಾಳುಗಳೆಲ್ಲ ಚೆನ್ನಾಗಿ ನೆಂದಿದೆ ನೋಡಿ. 6 ರಿಂದ 8 ಗಂಟೆ ಆಗಿದೆ. ಈಗ ಇದರ ನೀರನ್ನು ಬಸ್ದುಬಿಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇಡೋಣ. ಮೊಳಕೆ ಬರುತ್ತೆ. ಒಂದು ನೈಟು ಪೂರ್ತಿಯಾಗಿ ಬಿಟ್ಟಿದ್ದೀನಿ. ಮೊಳಕೆ ಕಾಳುಗಳು ಚೆನ್ನಾಗಿ ಬಂದಿದೆ ನೋಡಿ. ಹಪ್ಪಳಗಳನ್ನು ಬೇಸಿಗೆಯಲ್ಲಿ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ ಎಷ್ಟು ಬೇಗ ಮೊಳಕೆ ಕಾಳು ಬಂದಿದೆ. ಇದನ್ನು ಟೆರೆಸ್ ಮೇಲೆ ತೊಗೊಂಡೋಗಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು. ಸಿಪ್ಪೆ ಮತ್ತು ಕಾಳು ಬೇರೆ ಆಗೋ ಥರ ಚೆನ್ನಾಗಿ ಒಣಗಿಸ್ಕೊಳ್ಬೇಕಾಗತ್ತೆ. ನೋಡಿ, ಒಣಗಿಸ್ಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ಅಂದರೆ ಸಾಕು, ಸಿಪ್ಪೆ ಎಲ್ಲ ಬೇರೆ ಆಗ್ತಾ ಇದೆ ನೋಡಿ. ಸಿಪ್ಪೆ ಮತ್ತು ಬೇಳೆನ ಸುಲಭವಾಗಿ ಬೇರೆ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಒಂದು ಜಾರಿಗೆ ಈ ಕಾಳುಗಳನ್ನೆಲ್ಲ ಹಾಕ್ಕೊಳ್ಳೋಣ. ನಂತರ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೈಸಾಗಿ ಪುಡಿ ಮಾಡಿಕೊಂಡ್ರೆ ಈ ಒಟ್ಟು ಮತ್ತು ಬೇಳೆಗಳೆಲ್ಲ ಮಿಕ್ಸ್ ಆಗಿ ಹಪ್ಪಳ ಕಪ್ಪಾಗಿ ಬರುತ್ತೆ. ನಂತರ ತರಿಯಾಗಿ ಪುಡಿ ಮಾಡಿಕೊಂಡ ನಂತರ ಮರದಲ್ಲಿ ಈ ಥರ ಕೇರ್ಕೊಳ್ಬೇಕಾಗತ್ತೆ. ಆವಾಗ ಸಿಪ್ಪೆ ಎಲ್ಲ ಮುಂಭಾಗದಲ್ಲಿ ಬರುತ್ತೆ, ಬೇಳೆ ಎಲ್ಲ ಹಿಂಭಾಗದಲ್ಲಿ ಉಳ್ಕೊಳ್ಳುತ್ತೆ. ನೋಡಿ, ಇಷ್ಟು ಸಿಪ್ಪೆ ಎಲ್ಲ ಬಂದಿದೆ. ಸಿಪ್ಪೆಯನ್ನೆಲ್ಲ ತೆಗೆದುಕೊಂಡ ನಂತರ ಬೇಳೆ ಇದು ನೋಡಿ, ಸಿಪ್ಪೆಯನ್ನು ಕೂಡ ತೋರಿಸ್ತೀನಿ. ಇಷ್ಟು ಸಿಪ್ಪೆ ಇದೆ. ಸಂಪೂರ್ಣವಾಗಿ ಬೇರೆ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಹಪ್ಪಳ ಕಪ್ಪಗಾಗತ್ತೆ. ಬೇಳೆ ಎಲ್ಲ ರೆಡಿಯಾಗಿದೆ ನೋಡಿ. ಇದಕ್ಕೆ ಒಂದು ಅರ್ಧ ಕಪ್ಪು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ kgಗೆ 1/4 kgಯಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೋಬೇಕು. ಕಪ್ಪಿನಲ್ಲಿ ಆದರೆ 2 ಕಪ್ಪು ಹುರುಳಿ ಕಾಳಿಗೆ 1 ಕಪ್ಪು ಉದ್ದಿನ ಬೇಳೆಯನ್ನು ತಗೊಳ್ಬೇಕಾಗತ್ತೆ. ಈಗ ಇದನ್ನು ಹಿಟ್ಟು ಮಾಡಿಸ್ಕೊಂಡು ಬರಬೇಕು. ರಾಗಿ ಮಿಷಿನಿಗೆ ತೊಗೊಂಡೋಗಿ ಹಿಟ್ಟು ಮಾಡಿಸ್ಕೊಂಡ್ರೂ ಆಗುತ್ತೆ, ಇಲ್ಲ ನೀವು ಮಿಕ್ಸಿನಲ್ಲಿ ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ, ನಾನು ಮಿಷಿನಿಗೆ ತೊಗೊಂಡೋಗಿ ಹಿಟ್ಟು ಮಾಡಿಸ್ಕೊಂಡು ಬಂದಿದ್ದೀನಿ. ಅರ್ಧ kg ಹುರುಳಿ ಕಾಳು, 1/4 kg ಉದ್ದಿನ ಬೇಳೆಗೆ ನನಗೆ 650 ಗ್ರಾಮು ಹಿಟ್ಟು ಸಿಕ್ಕಿದೆ. 1 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ರಿಂದ 3 ಚಮಚದಷ್ಟು ಗುಂಟೂರು ಮೆಣಸಿನ್ಕಾಯಿಯ ತರಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು. ಹೆಚ್ಚು ಬೇಕಾದರೆ ಹೆಚ್ಚು, ಕಮ್ಮಿ ಬೇಕಾದರೆ ಕಮ್ಮಿ. ಹಾಗೆ ಒಂದು 3/4 ಚಮಚದಷ್ಟು ಮೆಣಸಿನ ತರಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 3/4 ಚಮಚದಷ್ಟು ಹಪ್ಪಳದ ಖಾರವನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಅಡುಗೆ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಎಲ್ಲ ಕಡೆನೂ ಸಮ ಪ್ರಮಾಣದಲ್ಲಿ ಉಪ್ಪು, ಜೀರಿಗೆ, ಖಾರದ ಪುಡಿ, ಮೆಣಸಿನ ಪುಡಿ, ಹಾಗೆ ಹಪ್ಪಳದ ಖಾರ, ಸೋಡಾ, ಉಪ್ಪು ಆಗೋ ಥರ ಕಲಿಸ್ಕೊಳ್ಬೇಕಾಗತ್ತೆ ನೀರು ಹಾಕೋದಕ್ಕಿಂತ ಮುಂಚೆನೇ. ನಾನಿಲ್ಲಿ 1 ನಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ. ಹಾಗೆ 1.5 ಕಪ್ಪಷ್ಟು ನೀರನ್ನು ತೊಗೊಂಡಿದ್ದೀನಿ. ನಿಂಬೆಹಣ್ಣು ಮತ್ತು ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ತಣ್ಣೀರು ತೊಗೊಂಡ್ರೆ ಸಾಕು, ಇಲ್ಲ ಉಗುರು ಬೆಚ್ಚನ ನೀರು ತೊಗೊಂಡ್ರೂ ಆಗತ್ತೆ. ಈ ನೀರನ್ನು ಹಿಟ್ಟಿಗೆ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟಿನ ಅದಕ್ಕಲ್ಲ, ಅದಕ್ಕಿಂತ ಗಟ್ಟಿಯಾಗಿರಬೇಕು ಹಿಟ್ಟು. ಇದು ಹಪ್ಪಳದ ಹಿಟ್ಟು. ನೋಡಿ, ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ. ಒಂದೇ ಸರಿ ನೀರು ಹಾಕ್ಕೊಂಡ್ಬಿಟ್ರೆ ತೆಳ್ಳಗಾಗ್ಬಿಟ್ರೆ ಹಿಟ್ಟು ಕಷ್ಟ. ಇಲ್ಲ, ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಕೊಂಡ್ಬಿಟ್ಟು ನೀರನ್ನು ಹಾಕಿ ಕಲಿಸ್ಕೊಳ್ಬೋದು. ತೆಳ್ಳಗಾದರೆ ಹಿಟ್ಟು, ಆ ಹಿಟ್ಟನ್ನು ಹಾಕ್ಕೊಂಡು ಸರಿ ಮಾಡ್ಕೊಳ್ಬೋದು. ಎಲ್ಲ ಹಪ್ಪಳಗಳು ಒಣಗಿದ ನಂತರನೂ ಸಮತಟ್ಟಾಗೇ ಇರಬೇಕು ಅಂತ ಅಂದರೆ
ನೀವು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕು. ಸ್ಟೆಪ್ ಬೈ ಸ್ಟೆಪ್ ಪೂರ್ತಿಯಾಗಿ ವಿಡಿಯೋ ಹಾಕ್ತಾ ಇದ್ದೀನಿ ನಾನು, ಎಲ್ಲೂ ಕೂಡ ಮಿಸ್ ಮಾಡಿಲ್ಲ. ನೋಡಿ ಎಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಹಿಟ್ಟನ್ನು ಅಂತ. ಮೆತ್ತಗಿಲ್ಲ, ಇದು ನೋಡೋದಕ್ಕೆ ನಿಮಗೆ ಮೆತ್ತಗಿದೆ ಅಂತ ಕಾಣುತ್ತೆ, ಬಟ್ ಇದು ತುಂಬ ಗಟ್ಟಿಯಾಗಿದೆ. ಇಷ್ಟು ನೀರು ಕೂಡ ಉಳ್ಕೊಂಡಿದೆ ನೋಡಿ. ನೋಡಿ ಇಷ್ಟು ಗಟ್ಟಿಯಾಗಿರಬೇಕು ಹಿಟ್ಟು. ಒಂದು 10 ನಿಮಿಷ ಬಿಟ್ಬಿಟ್ಟು ಇದರ ನೆಕ್ಸ್ಟ್ ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡೋಣ. ಹತ್ತು ನಿಮಿಷ ನೆನೆಯೋದಕ್ಕೆ ನಾನು ಒಂದು ಬಿಳಿ ಬಟ್ಟೆಯನ್ನು ಮುಚ್ಚಿ ಇಡ್ತಾ ಇದ್ದೀನಿ. ನೋಡಿ 10 ನಿಮಿಷದ ನಂತರ ಸ್ವಲ್ಪ ಸಾಫ್ಟ್ ಅನ್ನಿಸ್ತಾ ಇದೆ. ಈ ಹಿಟ್ಟನ್ನು ನಾನು ಒರಳು ಕಲ್ಲಿಗೆ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಕುಟ್ಟಬೇಕಾಗತ್ತೆ. ಎಷ್ಟು ಕುಟ್ಟಬೇಕು ಅಂತ ಅಂದರೆ, ನಾವು ಮುಟ್ಟಿದಾಗ ಚಪಾತಿ ಹಿಟ್ಟು ನಮ್ಮ ಕೈಗೆ ಅಂಟ್ಕೊಳ್ಳುತ್ತಲ್ಲ, ಆ ಥರ ಈ ಹಿಟ್ಟು ಮುಟ್ಟಿದಾಗ ಅಂಟ್ಕೊಳ್ಬೇಕು. ಅಲ್ಲಿ ತನಕ ಇದು ಕುಟ್ಟಬೇಕು. ಚೆನ್ನಾಗಿ ಮೆತ್ತಗೆ ಮಾಡ್ಕೊಳ್ಬೇಕು ಹಿಟ್ಟನ್ನು. ತಿರುಗಿಸಿ ಹಾಕ್ಕೊಂಡು ಕುಟ್ತಾ ಇರಬೇಕು. ಸುಮಾರು ನಾನು ಒಂದು 20 ನಿಮಿಷ ಈ ಥರ ಕುಟ್ಟಿದ್ದೀನಿ. ಪುನಃ ಇದೇ ಥರ ತಿರುಗಿಸಿ ಹಾಕ್ಕೊಂಡು ಕುಟ್ತಾ ಬಂದರೆ ಹಿಟ್ಟು ಸಾಫ್ಟ್ ಆಗ್ತಾ ಬರುತ್ತೆ. ಹಿಟ್ಟು ಕಲಸೋದ್ರಿಂದ ಹಿಡಿದು ಕುಟ್ಟಿ ಒಸಿಯೋ ತನಕನೂ ಹಪ್ಪಳ ಚೆನ್ನಾಗಿ ಬರಬೇಕು ಅಂದರೆ ಈ ಪ್ರೋಸೆಸಿಂಗ್ ತುಂಬ ಮುಖ್ಯ ಆಗುತ್ತೆ. ಚೆನ್ನಾಗಿ ಕುಟ್ಟಿ ಸಾಫ್ಟಾಗಿ ಮಾಡ್ಕೊಳ್ಬೇಕು. ನೋಡಿ ಅಂಟುತ್ತಾ ಇದೆ ಕೈಗೆ ಇದು. ಈಗ ಇದರ ನೆಕ್ಸ್ಟ್ ಪ್ರೋಸೆಸ್ಸು, ಇದನ್ನು ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ನಾನು ಒಂದು ಸ್ವಲ್ಪ ತೊಗೊಂಡು ಚಿಕ್ಕ ಪೀಸ್ಗಳಾಗಿ ಫಸ್ಟು ಚಾಕುನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಗುಂಡಿಗೆ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಚಿಕ್ಕದು ದೊಡ್ಡದು ಬಂದರೂ ಪರವಾಗಿಲ್ಲ. ನೀವು ಉಂಡೆ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳನ್ನು ಮಾಡ್ಕೊಳ್ಳಿ. ದೊಡ್ಡ ಹಪ್ಪಳ ಬೇಕು ಅಂದರೆ ದೊಡ್ಡ ಉಂಡೆ, ಚಿಕ್ಕ ಹಪ್ಪಳ ಬೇಕು ಅಂದರೆ ಚಿಕ್ಕ ಉಂಡೆ, ಈ ಥರ ಉಂಡೆ ಮಾಡ್ಕೊಳ್ಳುವಾಗ ಸರಿಯಾಗಿ ಮಾಡ್ಕೊಳ್ಬಿಟ್ರೆ ಹಪ್ಪಳ ಒಸಿವಾಗ ಬೇಗ ಆಗುತ್ತೆ. ನೋಡಿ ನಾನು ಈ ಸೈಜಿಗೆ ಉಂಡೆಗಳನ್ನು ಮಾಡಿಕೊಂಡು ಒಂದು ಬೌಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಎಲ್ಲ ಈ ಸೈಜ್ನಲ್ಲಿ ಇದೆ. ಒಂದು ಮೀಡಿಯಮ್ ಸೈಜ್ ಅಂತ ಹೇಳ್ಬೋದು. ಒಂದು ಬಟ್ಟೆಯನ್ನು ಮುಚ್ಚಿಡೋಣ. ತುಂಬ ಡ್ರೈ ಆಗಿಬಿಟ್ರೆ ಮತ್ತೆ ಗಟ್ಟಿಯಾಗುತ್ತೆ, ಮತ್ತೆ ಕುಟ್ಟಬೇಕಾಗತ್ತೆ ಅದನ್ನು. ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಲಟ್ಸಿದ್ರೆ ಒಂದಕ್ಕೊಂದು ಹಪ್ಪಳಗಳು ಅಂಟ್ಕೊಳೋದಿಲ್ಲ. ಎಲ್ಲ ಕಡೆ ಸಮವಾಗಿ ಬರೋ ಥರ ಲಟ್ಟಿಸ್ಕೊಳ್ಬೇಕಾಗತ್ತೆ. ಇನ್ನೊಂದು ಸುಲಭವಾಗಿರೋ ಅಂಥ ಟಿಪ್ಸ್ ಹೇಳ್ತೀನಿ, ವಿಡಿಯೋ ಪೂರ್ತಿಯಾಗಿ ನೋಡಿ, ಗೊತ್ತಾಗತ್ತೆ ನಿಮಗೆ. ನಿಮಗೆ ಪುಟ್ಟು ಹಪ್ಪಳ ಬೇಕಂದರೆ ಪುಟ್ಟು ಹಪ್ಪಳ ಲಟ್ಟಿಸ್ಕೋಬೋದು. ದೊಡ್ಡದು ಬೇಕು ಅಂದರೆ ದೊಡ್ಡದು ಲಟ್ಟಿಸ್ಕೋಬೋದು. ನೋಡಿ ಅಲ್ಲಿ ಪುಟ್ಟು ಹಪ್ಪಳ ಒಂದು ಲಟ್ಟಿಸಿದ್ದೀನಿ, ಒಂದು ದೊಡ್ಡ ಹಪ್ಪಳ ಒಂದು ಲಟ್ಟಿಸ್ಕೊಂಡಿದ್ದೀನಿ. ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ಟಿಪ್ಸ್ ಹೇಳ್ತೀನಿ ನೋಡಿ. ಈಗ ಈ ಥರ ಲಟ್ಟಿಸ್ಕೊಂಡ ನಂತರ ಒಂದು ಸ್ಟೀಲ್ ಬಾಕ್ಸನ್ನು ತೊಗೊಂಡು, ಎಡ್ಜಸ್ ಎಲ್ಲ ಶಾರ್ಪ್ ಆಗಿರಬೇಕು, ಆ ಥರ ಬಾಕ್ಸನ್ನು ತೊಗೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ಸುಲಭವಾಗಿ ಒಂದೇ ಸೈಜ್ ಬರುತ್ತೆ ಹಪ್ಪಳಗಳು. ನೋಡಿ ಇದು ಒಂದಾಯಿತು, ಒಂದೇ ಸೈಜ್ನಲ್ಲಿ ಬರುತ್ತೆ ಅಂಗಡಿಯಲ್ಲಿ ತಂದಿರೋ ಥರ. ಇನ್ನೊಂದು ಟಿಪ್ಸ್ ನೋಡಿ, ಒಂದೇ ಸರಿ ಚಪಾತಿ ಥರ ದೊಡ್ಡದಾಗಿ ಲಟ್ಟಿಸ್ಕೊಂಡ ನಂತರ ಅದೇ ಬಾಕ್ಸಿನಲ್ಲಿ ಒಂದು ನಾನು 3-4 ಹಪ್ಪಳ ಒಂದೇ ಸರಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮನೆಯಲ್ಲಿ 2 ಅಥವಾ 3 ಜನ ಇದ್ದರೆ ಹಪ್ಪಳಗಳನ್ನು ಲಟ್ಟಿಸ್ಕೊಳ್ಬೋದು ಸುಲಭವಾಗಿ. ಆದರೆ ಒಬ್ಬರೇ ಮಾಡೋದ್ರಿಂದ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಒಂದು 3-4 ಹಪ್ಪಳನ ಒಟ್ಟಿಗೆ ಮಾಡ್ಕೊಳ್ಬೋದು ನೋಡಿ. ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪಗೂ ಬೇಡ, ಆ ಥರ ಲಟ್ಟಿಸ್ಕೊಳ್ಬೇಕು.
ಒಂದ್ರ ಮೇಲೆ ಒಂದು ಈ ಥರ ಹಾಕ್ಕೊಂಡೋದ್ರೆ ಹಪ್ಪಳಗಳು ಸೊಟ್ಟಪಟ್ಟ ಎಲ್ಲ ಆಗೋದಿಲ್ಲ, ಫ್ಲ್ಯಾಟಾಗೇ ಇರುತ್ತೆ. ಇದು ಕೊನೆಯ ಹಪ್ಪಳ ದೊಡ್ಡದಾಗಿ ಮಾಡಿದ್ದೀನಿ ನೋಡಿ. ಈ ಥರ ತಟ್ಟೆನಲ್ಲೇ ಹಾಕ್ಕೊಂಡೋದ್ರೆ ಸಾಕು, ಫ್ಲ್ಯಾಟ್ ಆಗಿರುತ್ತೆ. ನಂತರ ಇದನ್ನು ತೆಗೆದು ಶೀಟ್ ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ಇದನ್ನು ಬಿಸಿಲಲ್ಲಿ ಒಣಗಾಕೋ ಅವಶ್ಯಕತೆ ಇಲ್ಲ. ಒಂದು ಶೀಟ್ ಮೇಲೆ ನೋಡಿ, ನಾನು ಫಸ್ಟ್ ದಿನ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದು 2ನೇ ದಿನ ಆಗಲೇ ಒಣಗಿಬಿಟ್ಟಿದೆ ಹಪ್ಪಳಗಳೆಲ್ಲ. ಅಗಲ ಮಾಡಿಬಿಟ್ಟು ಶೀಟನ್ನು ಈ ಥರ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದು ಮನೆ ಒಳಗೇ ಒಣಗಿಸ್ಕೊಂಡಂಥ ಹಪ್ಪಳ, ಒಂದು ಚೂರು ಸೊಟ್ಟಪಟ್ಟ ಆಗಿಲ್ಲ, ಒಂದೇ ಲೆವೆಲಲ್ಲಿದೆ. ಇದು 3ನೇ ದಿನಕ್ಕೆ ಪರಿಪೂರ್ಣವಾಗಿ ಒಣಗಿದೆ. ಇಲ್ಲಿ ನೋಡಿ ನೋಡಿ, ಹೆಚ್ಚು ಸೊಟ್ಟ ಏನೂ ಇಲ್ಲ, ಫ್ಲ್ಯಾಟ್ ಸರ್ಫೇಸಲ್ಲೇ ಇದೆ. ಇದಿಷ್ಟು ಹಪ್ಪಳ ಆಗಿದೆ. ಒಟ್ಟಾರೆ ನನಗೆ ಒಂದು 650 ಗ್ರಾಮಿಗೆ 83 ಹಪ್ಪಳ ಆಗಿದೆ. ಈಗ ಇದನ್ನು ಸುಟ್ಟಿ ಕೂಡ ತೋರಿಸ್ತೀನಿ, ಎಣ್ಣೆಯಲ್ಲಿ ಕರಿದು ಕೂಡ ತೋರಿಸ್ತೀನಿ ನೋಡಿ. ಹೆಚ್ಚಾಗಿ ಸುಟ್ಕೊಂಡು ತಿಂದರೆ ರುಚಿ ಜಾಸ್ತಿ ಎಣ್ಣೆಯಲ್ಲಿ ಕರಿಯೋದಕ್ಕಿಂತ. 3ನೇ ದಿನಕ್ಕೆ ನಾನು ಸ್ವಲ್ಪ ಬಿಸಿಲಿಗಿಟ್ಟಿದ್ದು, ಅಷ್ಟು ಬಿಟ್ಟರೆ ಪೂರ್ತಿಯಾಗಿ ಒಣಗಿದ್ದು ಮನೆ ಒಳಗೇ ನಾನು ಹಾಕ್ಕೊಂಡಿದ್ದು ಶೀಟ್ ಮೇಲೆ. 2 ಹಪ್ಪಳಗಳನ್ನು ಸುಟ್ಕೊಂಡಿದ್ದೀನಿ ನೋಡಿ. ಒಂದು ತಿಳಿಸಾರು, ಒಂದು ಉಪ್ಪಿನಕಾಯಿ, ಹಾಗೆ ಈ 2 ಹಪ್ಪಳ ಇದ್ದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಕಣ್ರೆ, ಅಷ್ಟು ಚೆನ್ನಾಗಿರುತ್ತೆ ಇದರ ರುಚಿ. ಈಗ ಎಣ್ಣೆಯಲ್ಲಿ ಕೂಡ ಕರೆದು ತೋರಿಸ್ತಾ ಇದ್ದೀನಿ. ನೀವು ಯಾವ ಥರ ಬೇಕಾದರೂ ಹಪ್ಪಳನ ಮಾಡ್ಕೊಳ್ಬೋದು. ಎಣ್ಣೆಯಲ್ಲಿ ಕರಿಯೋದಾದ್ರೂ ಹೆಚ್ಚು ಸಮಯ ಹಿಡಿಯೋದಿಲ್ಲ, ಬೇಗ ಆಗಿಬಿಡುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಉರುಳೆ ಹಪ್ಪಳವನ್ನು ಮಾಡ್ಕೊಳ್ಬೋದು ಮನೆಯಲ್ಲಿ ಅಂತ. ಖಂಡಿತವಾಗ್ಲೂ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.